ಡಿ ಕೆ ಶಿವಕುಮಾರ್ ಹೊಸ ಗೌರ್ಮೆಂಟ್ ಆಗಿದ್ದಾರೆ, ಬದಲಾವಣೆ ಏನಾದ್ರು ಆಗುತ್ತಾ ಸರ್? ಈಗ ನಮ್ಮ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವರು ಸುಸಂಸ್ಕೃತವಾಗಿ ಎಲ್ಲರ ಮನಸ್ಸನ್ನು ಗೆಲ್ಲುವ ರೀತಿಯಲ್ಲಿ ಮಾತುಕತೆ ಆಡ್ತಾ ಇದ್ದಾರೆ. ಇನ್ನು ಅವರ ಆಡಳಿತದ ಅವಧಿ ಈಗ ತಾನೇ ಶುರುವಾಗಿದೆ. ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವರು ನಾನು ಜನಸೇವಕ ಅನ್ನೋ ಮಾತನ್ನು ಆಡಿದ್ದಾರೆ, ಭಾಳ ದೊಡ್ಡ ಮಾತದು. ಆದ್ದರಿಂದ ಅವರು ತುಂಬ ಸುಸಂಸ್ಕೃತವಾಗಿ ನಯ ನೀತಿ ನಡತೆಯುಳ್ಳವರಾಗಿ ಕಾಣಿಸ್ತಾ ಇದ್ದಾರೆ. ಅದು ಅವರಲ್ಲಿ ಮುಂದುವರಿಯುತ್ತೆ ಅನ್ನೋ ಭಾವನೆ ನನಗೆ. ತುಂಬ ದೈವ ಭಕ್ತರಾಗಿದ್ದಾರೆ. ಇದಿರಲಿ, ಭಕ್ತಿ ಅದು ಅವರು ಬಿಟ್ಟಿದ್ದು, ಅದಕ್ಕೆ ನಮ್ಮ ಭಿನ್ನಾಭಿಪ್ರಾಯ ಏನು. ಡಿ ಕೆ ಶಿವಕುಮಾರ್ ಹೊಸ ಗೌರ್ಮೆಂಟ್ ಆಗಿದ್ದಾರೆ, ಬದಲಾವಣೆ ಏನಾದ್ರು ಆಗುತ್ತಾ ಸರ್? ಈಗ ನಮ್ಮ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವರು ಸುಸಂಸ್ಕೃತವಾಗಿ ಎಲ್ಲರ ಮನಸ್ಸನ್ನು ಗೆಲ್ಲುವ ರೀತಿಯಲ್ಲಿ ಮಾತುಕತೆ ಆಡ್ತಾ ಇದ್ದಾರೆ. ಇನ್ನು ಅವರ ಆಡಳಿತದ ಅವಧಿ ಈಗ ತಾನೇ ಶುರುವಾಗಿದೆ. ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವರು ನಾನು ಜನಸೇವಕ ಅನ್ನೋ ಮಾತನ್ನು ಆಡಿದ್ದಾರೆ, ಭಾಳ ದೊಡ್ಡ ಮಾತದು. ಆದ್ದರಿಂದ ಅವರು ತುಂಬ ಸುಸಂಸ್ಕೃತವಾಗಿ ನಯ ನೀತಿ ನಡತೆಯುಳ್ಳವರಾಗಿ ಕಾಣಿಸ್ತಾ ಇದ್ದಾರೆ. ಅದು ಅವರಲ್ಲಿ ಮುಂದುವರಿಯುತ್ತೆ ಅನ್ನೋ ಭಾವನೆ ನನಗೆ. ತುಂಬ ದೈವ ಭಕ್ತರಾಗಿದ್ದಾರೆ. ಇದಿರಲಿ, ಭಕ್ತಿ ಅದು ಅವರು ಬಿಟ್ಟಿದ್ದು, ಅದಕ್ಕೆ ನಮ್ಮ ಭಿನ್ನಾಭಿಪ್ರಾಯ ಏನು. ಡಿ ಕೆ ಶಿವಕುಮಾರ್ ಹೊಸ ಗೌರ್ಮೆಂಟ್ ಆಗಿದ್ದಾರೆ, ಬದಲಾವಣೆ ಏನಾದ್ರು ಆಗುತ್ತಾ ಸರ್? ಈಗ ನಮ್ಮ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವರು ಸುಸಂಸ್ಕೃತವಾಗಿ ಎಲ್ಲರ ಮನಸ್ಸನ್ನು ಗೆಲ್ಲುವ ರೀತಿಯಲ್ಲಿ ಮಾತುಕತೆ ಆಡ್ತಾ ಇದ್ದಾರೆ. ಇನ್ನು ಅವರ ಆಡಳಿತದ ಅವಧಿ ಈಗ ತಾನೇ ಶುರುವಾಗಿದೆ. ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವರು ನಾನು ಜನಸೇವಕ ಅನ್ನೋ ಮಾತನ್ನು ಆಡಿದ್ದಾರೆ, ಭಾಳ ದೊಡ್ಡ ಮಾತದು. ಆದ್ದರಿಂದ ಅವರು ತುಂಬ ಸುಸಂಸ್ಕೃತವಾಗಿ ನಯ ನೀತಿ ನಡತೆಯುಳ್ಳವರಾಗಿ ಕಾಣಿಸ್ತಾ ಇದ್ದಾರೆ. ಅದು ಅವರಲ್ಲಿ ಮುಂದುವರಿಯುತ್ತೆ ಅನ್ನೋ ಭಾವನೆ ನನಗೆ. ತುಂಬ ದೈವ ಭಕ್ತರಾಗಿದ್ದಾರೆ. ಇದಿರಲಿ, ಭಕ್ತಿ ಅದು ಅವರು ಬಿಟ್ಟಿದ್ದು, ಅದಕ್ಕೆ ನಮ್ಮ ಭಿನ್ನಾಭಿಪ್ರಾಯ ಏನು. ಡಿ ಕೆ ಶಿವಕುಮಾರ್ ಹೊಸ ಗೌರ್ಮೆಂಟ್ ಆಗಿದ್ದಾರೆ, ಬದಲಾವಣೆ ಏನಾದ್ರು ಆಗುತ್ತಾ ಸರ್? ಈಗ ನಮ್ಮ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವರು ಸುಸಂಸ್ಕೃತವಾಗಿ ಎಲ್ಲರ ಮನಸ್ಸನ್ನು ಗೆಲ್ಲುವ ರೀತಿಯಲ್ಲಿ ಮಾತುಕತೆ ಆಡ್ತಾ ಇದ್ದಾರೆ. ಇನ್ನು ಅವರ ಆಡಳಿತದ ಅವಧಿ ಈಗ ತಾನೇ ಶುರುವಾಗಿದೆ. ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವರು ನಾನು ಜನಸೇವಕ ಅನ್ನೋ ಮಾತನ್ನು ಆಡಿದ್ದಾರೆ, ಭಾಳ ದೊಡ್ಡ ಮಾತದು. ಆದ್ದರಿಂದ ಅವರು ತುಂಬ ಸುಸಂಸ್ಕೃತವಾಗಿ ನಯ ನೀತಿ ನಡತೆಯುಳ್ಳವರಾಗಿ ಕಾಣಿಸ್ತಾ ಇದ್ದಾರೆ. ಅದು ಅವರಲ್ಲಿ ಮುಂದುವರಿಯುತ್ತೆ ಅನ್ನೋ ಭಾವನೆ ನನಗೆ. ತುಂಬ ದೈವ ಭಕ್ತರಾಗಿದ್ದಾರೆ. ಇದಿರಲಿ, ಭಕ್ತಿ ಅದು ಅವರು ಬಿಟ್ಟಿದ್ದು,